ಕೀರ್ತನೆಗಳು 30ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನೇ, ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನೋ. ಈ ವಾಕ್ಯದಲ್ಲಿ ಅರಸನಾಗಿದ್ದಂಥ ದಾವೀದನು ದೇವರು ತನ್ನನ್ನು ಉದ್ಧರಿಸಿ ನಡೆಸುತ್ತಿರುವುದರ ಬಗ್ಗೆ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಲ್ಲಿ 2 ಕಾರ್ಯಗಳನ್ನು ಅವನು ಹೇಳಿ ದೇವರನ್ನ ಕೀರ್ತಿಸುತ್ತಾ ಇದ್ದಾನೆ. ಮೊದಲನೆಯದಾಗಿ, ಯೆಹೋವನೇ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ಎಂಬುದಾಗಿ. ಅಂದರೆ ನೋಡುವಾಗ ದಾವೀದನಿಗೆ ನಿಷ್ಕಾರಣವಾಗಿ ಅವನನ್ನು ದ್ವೇಷಿಸಿದಂಥ ಅನೇಕ ಶತ್ರುಗಳು ಇದ್ದರೂ ಕೆಲವರು ಅವನನ್ನು ನಾಶ ಮಾಡಬೇಕು, ಅವನನ್ನು ಇಲ್ಲದಂತೆ ಮಾಡಬೇಕೆಂಬುದಾಗಿ ಅಲ್ಲ, ಬಹಳವಾಗಿ ಹೋರಾಡಿದರು. ಅದಕ್ಕಾಗಿ ಬಹಳ ಶ್ರಮಪಟ್ಟರು, ಕಾರ್ಯಗಳನ್ನು ಮಾಡಿದರು. ಏನೇ ಮಾಡಿದರೂ ಕೂಡ ಕರ್ತನು ಅವರ ಕಾರ್ಯಗಳು, ಅವರ ಕುಯುಕ್ತಿಗಳು ಸಫಲವಾಗದಂತೆ ಅವರು ಸಂತೋಷಿಸುವುದಕ್ಕೆ ಅವಕಾಶವನ್ನೇ ಕೊಡದೆ ದಾವೀದನನ್ನಾದರೂ ಕಾಪಾಡಿ ಸುರಕ್ಷಿತವಾಗಿ ಮುನ್ನಡೆಸಿದರು. ಅಷ್ಟು ಮಾತ್ರವಲ್ಲ, ಎರಡನೇದಾಗಿ ಅವನು ಹೇಳುವಂತೆ, ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು ಎಂಬುದಾಗಿ. ಅಂದರೆ ಮೊದಲನೆಯದಾಗಿ, ನನ್ನ ಶತ್ರುಗಳ ಕೈಯಿಂದ, ಅವರ ಕುಯುಕ್ತಿಗಳಿಂದ, ಅವರ ವಂಚನೆಗಳಿಂದ ನೀನು ತಪ್ಪಿಸಿದ್ದು ಮಾತ್ರವಲ್ಲ, ನನ್ನನ್ನು ಉದ್ಧರಿಸಿ ಘನಪಡಿಸಿ ನಾನು ಸಂತೋಷ ಪಡುವಂತೆ, ನನ್ನ ಶತ್ರುಗಳು ಅವಮಾನಪಟ್ಟು ನಾಚಿಕೆಪಟ್ಟು ಹೋಗುವಂತೆ ನಿನ್ನ ಕಾರ್ಯಗಳನ್ನು ಮಾಡಿದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಆತನನ್ನು ಘನಪಡಿಸುತ್ತಾ ಇದ್ದಾನೆ. ನಿಮ್ಮ ಜೀವಿತಗಳಲ್ಲಿ ಕೂಡ ಇಂತಹ ಕಾರ್ಯಗಳನ್ನು ಮಾಡುವುದಕ್ಕೆ, ಇಂತಹ ಸುರಕ್ಷತೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಿ ಉದ್ಧರಿಸಿ ನಡೆಸುವುದಕ್ಕೆ ಕರ್ತನು ಸಮರ್ಥನಾಗಿದ್ದಾನೆ. ಆತನ ನಂಬಿಗಸ್ತತೆಯು ಈಗಲೂ ಕೂಡ ಹಾಗೆಯೇ ಇದೆ. ಆತನು ನಿನ್ನೆ ಇಂದು ಎಂದಿಗೂ ಬದಲಾಗದೇ ಇರುವಂತಹ ದೇವರು. ಆದ್ದರಿಂದ ದೇವರು ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು, ನಿಮ್ಮನ್ನು ತನ್ನ ಉದ್ದೇಶಾನುಸಾರವಾಗಿ ಪ್ರತ್ಯೇಕಿಸಿರುವಂಥದ್ದು ದೇವರು ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ಆತನ ಚಿತ್ತಾನುಸಾರವಾಗಿ ನಿಮ್ಮ ಜೀವಿತವನ್ನು ನಡೆಸಿರಿ. ವಿರೋಧಿಗಳು ಏನು ಬೇಕಾದರೂ ಮಾಡಲಿ, ಎಂಥ ಕುಯುಕ್ತಿಗಳನ್ನು ಬೇಕಾದರೂ ಮಾಡಲಿ, ಎಂಥ ಗುಂಪನ್ನೇ ಕಟ್ಟಿಕೊಂಡು ಸೈನ್ಯವಾಗಿ ಎದ್ದು ಬಂದರೂ ಕೂಡ ಅವರಿಂದ ನಿಮಗೆ ಯಾವುದೇ ಕೇಡನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಅವರ ಅಂತ್ಯವು ಅವಮಾನವೂ ನಾಚಿಕೆಯೂ ನಾಶನವೂ ಆಗಿದೆ. ಆದರೆ ದೇವರನ್ನು ಆಶ್ರಯಿಸಿಕೊಂಡಿರುವಂಥ ನೀವಾದರೂ ನಿಮ್ಮ ಯೋಗ್ಯತೆಗೆ ಅರ್ಹತೆಗೆ ಮೀರಿದಂಥ ಶ್ರೇಷ್ಠತೆಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ ಎಂಬುದನ್ನು ತಿಳಿದು ಶತ್ರುಗಳ ಸಂತೋಷಕ್ಕೆ ಅವಕಾಶವನ್ನೇ ಕೊಡದೆ ನಿಮ್ಮನ್ನು ಉದ್ಧರಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ಹೇಳಿದಂತೆ ನನ್ನ ಶತ್ರುಗಳು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನೋ ಎಂಬುದಾಗಿ ನಾವು ಕೂಡ ಅಪ್ಪ ನಮ್ಮ ಜೀವಿತದಲ್ಲಿರುವಂಥ ನಿಮ್ಮ ನಂಬಿಗಸ್ತತೆಯನ್ನು ಯೋಚಿಸಿ ನೀವು ಇದುವರೆಗೂ ಕೂಡ ನಮ್ಮನ್ನು ಕೂಡ ಅಪ್ಪ ಇದೇ ರೀತಿಯಾಗಿ ನಡೆಸಿದ್ದೀರಾ ಎಂಬುದನ್ನು ಅರಿತು ನಿಮ್ಮನ್ನು ಘನಪಡಿಸುತ್ತಾ ಇದ್ದೇವೆ. ನಮಗೆ ವಿರೋಧವಾಗಿ ಬಂದಂಥ ಶತ್ರುಗಳು, ಸೈತಾನನು ಅನೇಕ ವಿಧಗಳಲ್ಲಿ ಕುಯುಕ್ತಿಗಳನ್ನು ಮಾಡಿ ನಮ್ಮ ಕೇಡನ್ನು ಬಯಸಿ ಕಾರ್ಯಗಳನ್ನು ಮಾಡಿದರೂ ಕೂಡ ನೀವು ಅವರಿಗೆ ಅಪ್ಪ ಅವಕಾಶವನ್ನೇ ಕೊಡದೆ ಅವರು ಸಂತೋಷಿಸುವುದಕ್ಕೆ, ಜಯ ಹೊಂದುವುದಕ್ಕೆ ಸ್ವಲ್ಪವೂ ಕೂಡ ಬಿಟ್ಟು ಬಿಡದೆ ನಿಮ್ಮ ಕೃಪೆಯ ಕರಗಳನ್ನು ನಮ್ಮನ್ನು ಮರೆ ಮಾಡಿಕೊಂಡು ಸುರಕ್ಷಿತವಾಗಿ ನಡೆಸಿದ್ದು ಮಾತ್ರವಲ್ಲ ಅಪ್ಪ, ನಮ್ಮನ್ನು ಉದ್ಧರಿಸಿ ಘನಪಡಿಸಿರುವಂಥ ನಿನ್ನ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳು ಪ್ರತಿಯೊಬ್ಬೊಬ್ಬರೂ ಕೂಡ ಆ ಸುರಕ್ಷತೆಯಲ್ಲಿ ಕರ್ತನೆ, ಆ ಒಂದು ಉದ್ಧಾರದಲ್ಲಿ ಅಪ್ಪ ಜಯದಲ್ಲಿ ಜೀವಿತವನ್ನು ಮುನ್ನಡೆಸುವಂತೆ ನಿನ್ನ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು. ಇನ್ನೂ ಹೆಚ್ಚಾಗಿ ವೃದ್ಧಿಯಾಗಲಿ, ಇನ್ನೂ ಹೆಚ್ಚಾಗಿ ಅಪ್ಪ ಆಶೀರ್ವಾದಗಳನ್ನು ಅನುಭವಿಸಲಿ. ಕುಯುಕ್ತಿಗಳನ್ನು ಮೀರುವಂಥ ಜಯಗಳನ್ನು, ಆಶೀರ್ವಾದಗಳನ್ನು ಪ್ರತಿಯೊಂದು ಹಂತದಲ್ಲಿ ಕೂಡ ಅಪ್ಪ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಲಸುತಿಗನ ಮಾನ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.